ಏನು ಕಾಲೇಜಲ್ಲಿ ಫೈಟ್ ಆಯ್ತಾ? ಇವಳೇನು ಹೇಳಲೇ ಇಲ್ವಲ್ಲ, ಯಾಕೆ ಫೈಟ್ ಆಯ್ತು? ಗರ್ಲ್ಸ್ ವಾಶ್ರೂಮಲ್ಲಿ ನೀವೇನ್ರ ಮಾಡ್ತಿದ್ದೀರಾ? ಒಳಗಡೆ ಬಂದಿರೋ ನಿನ್ನ ನೋಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ಮಕ್ಕ ಏನೋ ನೋಡ್ತಾ ಇದ್ಯಾ, ಇಟ್ಕೊಳ್ಳೋ. ನಿನ್ಗೇನು ತೊಂದರೆ ಆಗಿಲ್ಲ ತಾನೇ? ತೊಂದರೆ ಏನಾದರೂ ಆಗಿದ್ದಿದ್ರೆ ನಿಮ್ಮ ಮುಂದೆ ಹೀಗೆ ಖುಷಿಯಾಗಿ ನಿಂತ್ಕೊಂಡು ಮಾತಾಡ್ತಿದ್ನ ಹೇಳಿ. ನಥಿಂಗ್ ಟು ವರಿ ಅತ್ತೆ. ಇನ್ಮೇಲೆ ನೀವಿಬ್ರು ಕೇರ್ಫುಲ್ ಆಗಿರ್ಬೇಕು. ಒಗ್ಗಟ್ಟಾಗಿದ್ರೆ ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಆದಿ, ಬಂದೆ ಅತ್ತೆ. ಅಮ್ಮ, ನನಗೇನಾದರೂ ತೊಂದರೆ ಆದರೆ ನೀವು ನನ್ನ ಸಹಾಯಕ್ಕೆ ಬರೋದಕ್ಕೆ ನನ್ನ ಲೊಕೇಶನ್ನ ನಿಮಗೆ ಶೇರ್ ಮಾಡಲಾ? ಶೇರ್ ಮಾಡು. ಆದರೆ ಹೇಗೆ ಮಾಡೋದು? ಕೊಡು. ಈಗ ನೀನು ಅಂಟಿಲ್ ಟರ್ನ್ ಆಫ್ ಅಂತ ಕೊಟ್ಟರೆ ನಿನ್ನ ಲೊಕೇಶನ್ ಯಾವಾಗಲೂ ಶೇರ್ ಆಗುತ್ತೆ. ಅದು ನಿಮ್ಮ ಲೊಕೇಶನ್ ಶೇರು? ಇದನ್ನು ಕೇಳಕ್ಕೆ ನೀನು ಇಷ್ಟೆಲ್ಲ ಸರ್ಕಸ್ ಮಾಡ್ತೀಯಾ? ಹುಚ್ಚು ಹುಡುಗಿ, ನನ್ನ ನಡುವೆ ಏನಂತ ಫಾರ್ಮ್ಯಾಲಿಟೀಸು? ನಿನ್ನ ಹತ್ರ ಮುಚ್ಚಿಡೋಕ್ಕೆ ನನ್ನ ಹತ್ರ ಯಾವ ಸೀಕ್ರೆಟ್ಸು ಇಲ್ಲ. ತಗೋ. ಸರಿನಾ? ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಎಲ್ಲ ಇರಲಿ. ಲಕ್ಷ್ಮಿ, ಅವತ್ತು ನೀನು ನನಗೆ ಲಾಲಿ ಹಾಡು ಹೇಳ್ದೆಯಲ್ಲ, ಹಾಗೆ ನನಗೂ ಲಾಲಿ ಹಾಡು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹೇಳ. ಇಂಥ ಭಾಗ್ಯನ ಯಾರಾದರೂ ಬೇಡ ಅಂತ ಹೇಳ್ತಾರ ಅಮ್ಮ? ತಪಸ್ ಮಾಡಿದ್ರೇ ದೇವರು ಒಲಿಯಲ್ವಂತೆ. ಅಂಥದ್ರಲ್ಲಿ ನಾನು ಬಯಸದೇನೆ ಇಂಥ ಅವಕಾಶ ನನಗೆ ಸಿಗ್ತಿದೆ. ತಪಸ್ಸು ಯಾವ ಥರ ಇರುತ್ತೋ ಅದ್ರ ಮೇಲೆ ಆ ದೇವರು ಒಲಿತಾನೋ ಇಲ್ವೋ ಅನ್ನೋದು ನಿರ್ಧಾರ ಆಗುತ್ತೆ. ನನಗೆ ತಿಳಿದಿರೋ ಹಾಗೆ ನಿಜವಾದ ಭಕ್ತಿಗೆ ಆ ದೇವರು ಒಲ್ದೇ ಒಲಿತಾನೆ. ನಿನ್ನಲ್ಲಿರೋ ಮಾತೃ ಪ್ರೇಮಕ್ಕೆ ನನ್ನಲ್ಲಿರೋ ತಾಯ್ತನ ಸೋತೋಯ್ತು. ಈಗ ಮುಖದಲ್ಲಿ ಸ್ವಲ್ಪ ಬ್ಲೋ ಬಂದಿರೋ ಆಗಿದೆ. ಇನ್ನು 2 ದಿವಸ ಹಿಂಗೆ ಹಚ್ಕೊಂಡ್ರೆ ನನಗೆ ನಾನೇ ಗುರ್ತು ಸಿಗಕ್ಕಿಲ್ಲ. ಹೇಳ ಹೇಳ ಮ್ಯಾಲ. ನನ್ನ ದೆವ್ವ ಅಲ್ಲ, ನಿನ್ನ ಪತಿ ದೇವ. ಅಯ್ಯ, ನಿನ್ನ ಮುಖಕ್ಕೆ ನನ್ನ ಎಕಡೆ ಸಿಕ್ಕಾಕ? ಏನ ನಿನ್ನ ಅವತಾರ? ಈಷ್ಟೊತ್ನಲ್ಲಿ ಅರ್ಶಿಣೆಲ್ಲ ಹಚ್ಕೊಂಡು ಏನ್ ಹಿಂಗ್ ನಾಟಕ ಆಡೋದೈತಾ? ನಿನ್ನ ನೋಡ್ಬಿಟ್ಟು ನಾನು ಎದೆ ಬಿಡ್ತಾನೆ ನಿಂತೋಗಿತ್ತು. ಇಂಥ ಚಲೋ ಹಾಕಿತ್ತು, ಇನ್ನೊಂದು ಜೋಡಿ ಸಿಕ್ತಿತ್ತು. ಏನಂದೆ? ಏನು ಅಂದಿಲ್ಲ. ಅಲ್ಲನಾಗಿ ನೀನು ಒಬ್ಬಕಿನ ಫೇಸ್ ಪ್ಯಾಕ್ ಹಾಕೊಂಡು ಪಳ 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 ಅಂತ ಹೊಳಿಬೇಕೇನು? ಯಾಕ ನಾನು ಫೇಸ್ ಪ್ಯಾಕ್ ಹಾಕೊಳ್ಳೋದು ಬೇಡ, ನೀನು ಕೆಮಿಕಲ್ ಫೇಸ್ ಪ್ಯಾಕ್ ಹಾಕೊಂಡು, ಆದರೆ ನಾನು ನ್ಯಾಚುರಲ್ ಅರಿಶಿನ ಹಾಕೊಂಡಿನಿ ಅಷ್ಟೇ. ಅಷ್ಟೇ ಅಂತೆ, ಅಷ್ಟೇ. ಮನೆ ಮುಂದೆ ಸೆಗಣಿ ಸಾರ್ದಂಗೆ ಮುಖ ತುಂಬಾ ಅರ್ಶಿನ ಹಚ್ಕೊಂಡು ರಾತ್ರಿ ಹೊತ್ತಾಗಿ ಹಿಂಗೆ ಮನ್ಕೊಂಡ್ರೆ ಆ ಅರ್ಶಿನ ಎಲ್ಲ ಹಾಸಿಗೆ ಹಚ್ಚಲ್ವಾ? ಅದನ್ನ ಯಾರು ನಿಮ್ಮ ಅಪ್ಪ ತೊಳಿತಾನ? ನಮ್ಮ ಪ್ಯಾಕ್ ಬಂದು ತೊಳಿತಾನ? ತೊಳಿಲಿಕ್ಕಂತೇಳಿ ನಿನ್ನ ತಂದು ಗಂಟು ಹಾಕ್ಯಾರಲ್ಲ. ಏನಂದೆ?
ಸಾಕು ಬಿಡನಾಗಿ ಹೊಡಿಲಿಕ್ಕೆ ಹೋಗ್ಬೇಡ. ಹಿಂಗ ಹೊಡಿತಿದ್ರ ಪೆನ್ನು ಮುಡಿಲ್ಲ ಟಕ್ ಅಂತೈತಿ, ಜೀವಪ್ಪ ಟಕ್ ಅಂತ ಮ್ಯಾಲ ಹೋಗ್ತೈತಿ. ಆಮೇಲೆ ನಾನೊಂದು ತೀರ ನೀನೊಂದು ತೀರ ಆಗ್ಬಿಡ್ತೇವೆ ಬಿಡ. ಅಂದ್ರೆ ಈಗೇನು ನಮ್ ಜೀವನ ಜೊತೆಯಾಗಿ ಹಿತವಾಗಿ ಅನ್ನೋ ತರ ಇದೆಯಾ? ಬೆಳಗ್ಗೆ ಆದ್ರೆ ಸಾಕು ಸ್ಟೇರಿಂಗ್ ಹಿಡಿತೀಯ, ರಾತ್ರಿ ಆದ್ರೆ ಗೊರಕೆ ಹೊಡಿತೀಯ. ನಿನ್ನ ಕಟ್ಕೊಂಡು ನನ್ನ ಜೀವನ ಒಳ್ಳೆ ಮುದ್ದೆ ಪಾತ್ರೆಯಲ್ಲಿರೋ ಸೀಕು ತರ ಆಗೋಗಿದೆ. ಈಗೇನು ನೀನು ಹೋಗಿ ಮುಖ ತೊಳಿತೀಯೋ ಇಲ್ವೋ? ಇಲ್ಲ ಅಂದ್ರೆ ನಾನೇ ಫಿನಲ್ ಹಾಕಿ ತಿಕ್ತೀನಿ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಹೋಗಿ ತೊಳ್ಕೊಂಡ್ ಬರ್ತೀನಿ. ಹೋಗು, ಈ ಕರಿ ತಿಮ್ಮಣ್ಣ ಗ್ಲೋ ಬೇರೆ ಆಗ್ಬೇಕಂತೆ. ನಿನ್ನ ಹಾಕಿದ್ದು ಫೇಸ್ ಪ್ಯಾಕ್ ತೆಗೆ, ನೀನು ನನಗಿಂತ ಕರ್ರ ಕಾಂತಿ. ಏನಂದೆ? ಏನಿಲ್ಲ, ನಾನು ಸುಂದರಿ ಆಗಿದ್ದೀನಿ. ಸಾಕಾಗೋಷ್ಟು ನೆನಪುಗಳನ್ನ ಕೊಟ್ಟಿದ್ದೀರಾ, ಮಿತಿ ಮೀರಿದ ಖುಷಿ ಕೊಟ್ಟಿದ್ದೀರಾ. ಆದರೆ ಅದನ್ನೆಲ್ಲ ಅನುಭವಿಸೋಕ್ಕಿಂತ ಮುಂಚೆ ಹೀಗೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಹೇಗೆ ತಡ್ಕೊಳ್ಳಿ ಅಮೃತ ಅವರೇ? ನೀವು ನನ್ನ ಜೀವನದಲ್ಲಿ ಅಮೃತಧಾರೆಯಾಗಿರ್ತೀರ ಅಂತ ಅಂದ್ಕೊಂಡಿದ್ದೆ. ಹೀಗೆ ಬರಿಗೈ ಬಿಟ್ಟು ಹೋಗೋಕೆ ಹೇಗೆ ಮನಸ್ಸು ಬರುತ್ತೆ? ಎರಡು ಮನೆಗಳ ನಡುವೆ ಗೋಡೆ ಇರಬೇಕು, ಅದು ಅಗತ್ಯ. ಆದರೆ ಎರಡು ಮನಸ್ಸುಗಳ ನಡುವೆ ಅನುಬಂಧ ಉಳಿಬೇಕು ಅಂತಂದರೆ ಪರದೆ ಇರಬಾರ್ದು. ನೀವು ಗೋಡೆನೇ ಕಟ್ಬಿಟ್ಟು ಹೋಗ್ತಾ ಇದ್ದೀರ, ಅದನ್ನು ದಾಟ್ಕೊಂಡು ಹೇಗೆ ಬರಲಿ? ಆಕಾಶದಲ್ಲಿ ಚಂದ್ರನೇ ಇಲ್ಲ ಅಂದಮೇಲೆ ಬೆಳದಿಂಗಳನ್ನ ಹೇಗೆ ಅನುಭವಿಸೋಕ್ಕಾಗುತ್ತೆ? ಆ ನಿಮ್ಮ ನಗು, ಮಾತು, ನಡೆ ಅದನ್ನೆಲ್ಲ ನಾನು ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಅದೊಂದು ಹೊರಗೆ ಬರೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ. ನನ್ನ ಮನಸ್ಸು ಅದಕ್ಕೆ ಒಪ್ಪಿಗೆನೇ ಕೊಡಲ್ಲ. ಇದು ಯಾವ ವಿಷಯನೂ ಲಕ್ಕಿಗೆ ಗೊತ್ತಿಲ್ಲ. ಲಕ್ಕಿಗೆ ಗೊತ್ತಿದ್ದಿದ್ರೆ ಅವಳೇ ಮುಂದೆ ನಿಂತೆಲ್ಲ ಸರಿ ಮಾಡಿರೋಳು. ಈಗಲೂ ಕಾಲ ಮಿಂಚಿಲ್ಲ. ಅವಳಿಗೊಂದು ಫೋನ್ ಮಾಡಲಾ? ಬೇಡ, ಅವಳಿಗೆ ವಿಷಯ ಗೊತ್ತಾದರೆ ಎಲ್ಲ ಬಿಟ್ಟು ನಮ್ಮನ್ನು ಒಂದು ಮಾಡಕ್ಕೆ ನಿಂತ್ಬಿಡ್ತಾಳೆ. ಅವಳಿಗೆ ತೊಂದರೆ ಕೊಡೋದು ಬೇಡ.